ಈ ಸೂಜಿ ಅವರು ದುಡ್ಡು ಇಸ್ಕೊಂಬಂದಂಗೆ ಹಂಗೆ ಹೋಗ್ಬಿಟ್ರಾ? ಉಪ್ಪಿನಕಾಯಿ ಕೊಟ್ಬಿಟ್ರು, ಬರಲೇ ಇಲ್ವಲ್ಲ ದುಡ್ಡು ಇಸ್ಕೊಂಬಕ್ಕೆ. ಓ, ಎಲ್ಲ ಅಂಗಡಿಗಳಿಗೂ ಕೊಟ್ಟು ಆಮೇಲೆ ದುಡ್ಡು ಇಸ್ಕೊಂಡು ಹೋಗೋಣ ಅಂತನ ಹೋಗಿರ್ಬೇಕೇನೋ. ಬರ್ತಾರೆ ಬರ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರನಪ್ಪ, ಏನು ಬೇಕಾಗಿತ್ತು? ಏನೂ ಇಲ್ಲ ಕಣಣ್ಣ, ಅದು ಯಾರೋನ ಸುನೇತ್ರ ಉಪ್ಪಿನಕಾಯಿನ ನಿಮ್ಮ ಅಂಗಡಿ ಕೊಟ್ಟು ಹೋಗ್ತಾರಂತಲ್ಲ, ಅದಕ್ಕೆ ಅವ್ರ ಅಡ್ರೆಸ್ ಬೇಕಾಗಿತ್ತು. ನಮ್ದು ಒಂದು ಚಿಲ್ಲರೆ ಅಂಗಡಿ ಐತಿ ಹಳ್ಳಿಲಿ, ಅದಕ್ಕೆ ಉಪ್ಪಿನಕಾಯಿ ತಗೊಂಡೋಗಿ ಇಟ್ಕೊಳ್ಳೋಣ ಅಂತನ. ಎಲ್ಲರೂ ಹೇಳ್ತಿರ್ತಾರೆ ಸುನೇತ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಕಾವೇರಿ ಅಂಗಡಿ ಐತಲ್ಲ ಟೌನ್ನಾಗೆ, ಅಲ್ಲೋಗಿ ಕೇಳ್ರಿ ಹೇಳ್ತಾರೆ, ಅಡ್ರೆಸ್ ಕೊಡ್ತಾರೆ ಅಂತನ ಯಾರೋ ಹೇಳಿದ್ರು ನಮ್ಮೂರವರು, ಅದಕ್ಕೆ ಹುಡ್ಕೊಂಬಂದ್ವಿ. ಹೌದಾ? ಅವರು ಇವತ್ತಿನ ಬಂದಿದ್ರು, ಉಪ್ಪಿನಕಾಯಿ ಆರ್ಡರ್ ಹಾಕ್ಸಿದ್ದೆ, ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಹಂಗೆ ಹೋಗಿದ್ದಾರೆ. ಈಗ ಬರ್ತಾರೆ ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತಿರಪ್ಪ. ನಿಮ್ದು ಯಾವ ಊರು? ನಮ್ಮದು ರಾಮನಹಳ್ಳಿ ಕಣಣ್ಣ. ನಾವು ಒಂದು ಚಿಲ್ಲರೆ ಅಂಗಡಿ ಹಾಕಿದ್ದೀವಿ, ಅದಕ್ಕೇನೆ ಉಪ್ಪಿನಕಾಯಿ ತಗೊಂಡೋಗಿ ಇಟ್ಕೊಂಡ್ರೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತನ ಯಾರೋ ಹಂಗಂತ ಅಂದರು. ಚೆನ್ನಾಗಿರುತ್ತೆ ಉಪ್ಪಿನಕಾಯಿ, ಸುನೇತ್ರ ಉಪ್ಪಿನಕಾಯಿ ಅಂತ ಹೇಳಿದ್ರು. ನಿಮ್ಮ ಅಂಗಡಿಲಿ ಯಾರೋ ತಗೊಂಡೋಗಿದ್ರಂತೆ ನಮ್ಮೂರವರು, ಅವ್ರು ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಅವ್ರದ್ದು ಅಡ್ರೆಸ್ ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ ಆಯಿತು. ಈಗ ಬರ್ತಾರೆ. ದುಡ್ಡು ಇಸ್ಕೊಂಡೋಗಿಲ್ಲ, ಇವತ್ತಿನ ಬಂದಿದ್ರು ಅವರು. ಅವರು ಹೆಣ್ಮಕ್ಳು, ಅವ್ರ ಹೆಸರು ಸೂಜಿ ಅಂತನ. ಇನ್ನೊಬ್ರು ಬರೋರು, ಆದರೆ ಅವ್ರು ಬಂದಿಲ್ಲ ಇವತ್ತು. ಅವ್ರ ಅಣ್ಣನೂ ಅವರು ಬಂದಿದ್ರು, ಸೂಜಿ ಅವರು. ದುಡ್ಡು ಇಸ್ಕೊಂಡು ಹೋಗಿ ಬರ್ತಾರೆ. ಈಗ ಇಲ್ಲೇ ನಿಂತ್ಕೋ. ಎಷ್ಟು ದಿನ ಆಯಿತು ಅಂಗಡಿ ಇಕ್ಕಿ? ಅಂಗಡಿ ಇಕ್ಕಿ ಒಂದು 3-4 ತಿಂಗಳು ಆಯಿತು ಕಣಣ್ಣ, ಅಷ್ಟೇನೆ, ಇನ್ನೂ ಏನು ಜಾಸ್ತಿ ದಿನ ಆಗಿಲ್ಲ. ಓ ಹೌದಾ, ಹೊಸ ಅಂಗಡಿನಾ? ಹೊಸ ಅಂಗಡಿ, ಚಿಲ್ಲರೆ ಅಂಗಡಿಗೆ ಎಲ್ಲಿ ತಗೊಂಡೋಗ್ತೀಯಪ್ಪ ಐಟಮ್ ಎಲ್ಲನ? ಹೋಲ್ಸೇಲ್ ವ್ಯಾಪಾರ ಮಾಡೋರು ನಾವು, ದೊಡ್ಡ ಅಂಗಡಿ ನಮ್ಮದು. ನಿನಗೆ ಚಿಲ್ಲರೆ ಅಂಗಡಿ ಮಾರೋಕ್ಕೆ ಒಟ್ಟಿಗೆ ತಗೊಂಡೋದ್ರೆ ಕಡಿಮೆ ಹಾಕ್ಕೊಡ್ತೀನಿ ನೋಡು. ತಗೊಂಡೋಗಿದ್ರೆ ಎಲ್ಲ ಸಾಮಾನು ನಮ್ಮ ಅಂಗಡಿಲೇ ತಗೊಂಡೋಗು, ಹಾಕ್ಕೊಡ್ತೀನಿ ಕಡಿಮೆನ. ಎಲ್ಲಿ ತಗೊಂಡೋಗ್ತೀಯ ನೀನು? ಅಲ್ಲಿ ಆ ಕಡೆ ಒಂದು ಧನಲಕ್ಷ್ಮಿ ಸ್ಟೋರ್ ಐತಲ್ಲಣ್ಣ, ಅಲ್ಲಿ ತಗೊಂಡೋಗ್ತಾ ಇದ್ದೆ. ನಿಮ್ಮ ಅಂಗಡಿನ ನೋಡಿರಲಿಲ್ಲ, ಆ ಅಂಗಡಿಲಿ ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲನ ತಗೊಂಡೋಗ್ತಿದ್ದೆ. ಇನ್ಮೇಲೆ ಇಲ್ಲಿಗೆ ಬರ್ತೀನಿ ಹೇಳ್ರಿ, ಏನಾರ ಸಾಮಾನು ಬೇಕು ಅಂದರೆ. ನೀವು ಎಲ್ಲ ಕಡಿಮೆ ಹಾಕ್ಕೊಡ್ತೀರಾ? ಎಲ್ಲ ಥರದ ಐಟಮ್ ಸಿಗುತ್ತಾ ಹಳ್ಳಿ ಜನಕ್ಕೆ ಉಪಯೋಗಿಸೋಂಥದ್ದು? ಹೂನಪ್ಪ, ಹಳ್ಳಿ ಜನ ಉಪಯೋಗಿಸೋಂಥದ್ದು ಪ್ರತಿಯೊಂದು ಸಿಗುತ್ತೆ. ಎಷ್ಟೋ ಹಳ್ಳಿಯಿಂದನ ಚಿಲ್ಲರೆ ಅಂಗಡಿಯವ್ರು ಬಂದು ನಮ್ಮ ಅಂಗಡಿಲಿ ತಗೊಂಡೋಗ್ತಾರೆ. ಸಾಮಾನೆಲ್ಲನ ಏನೇನು ಬೇಕು ಅದೆಲ್ಲನ ಎಲ್ಲ ಥರದ್ದು ಸಿಗುತ್ತೆ. ಹೌದಾ? ಮೊನ್ನೆ ಏನು ತಗೊಂಡೋಗಿದ್ದೆ, ಈಗ ಯಾವುದು ಖಾಲಿ ಆಗಿಲ್ಲ. ಬೇಕು ಅಂದರೆ ಖಾಲಿ ಆದಾಗ ಎಲ್ಲ ಒಂದು ಚೀಟಿಲಿ ಬರ್ಕೊಂಡು ಬಂದು ತಗೊಂಡೋಗ್ತೀನಿ ಹೇಳೋಣ. ಓ ಏನಮ್ಮ ಸೂಜಿ, ಅಲ್ಲ ಉಪ್ಪಿನಕಾಯಿ ಕೊಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ಯಾ ದುಡ್ಡು ಇಸ್ಕೊಂಡಂಗೆ? ನಮ್ಮ ಅಣ್ಣ ಮೊದಲು ಉಪ್ಪಿನಕಾಯಿ ಕೊಟ್ಟೋಗ್ಬಿಡೋಣ, ಆಮೇಲೆ ದುಡ್ಡ ಇಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಬೇಗ ಬೇಗ ಎಲ್ಲ ಕೊಟ್ಟು ಬಂದ್ವಿ. ಎಲ್ಲ ಕಡೆನೂ ದುಡ್ಡನ್ನು ಇಸ್ಕೊಂಡ್ ಬಂದ್ವಿ. ಕೊನೆಗೆ ನಿಮ್ಮ ಅಂಗಡಿ ಬಂದ್ವಿ ಅಣ್ಣ. ಕೊಟ್ರೆ ನಾನು ಹೋಗ್ಬಿಡ್ತೀನಿ. ಹೌದಾ, ಕೊಡ್ತೀನಿ. ಎಲ್ಲಿ ನಿನ್ನ ಜೊತೆಗೆ ನಿಮ್ಮ ಅಣ್ಣ ಬಂದಿದ್ನಲ್ಲ ಉಪ್ಪಿನಕಾಯಿ ತಗೊಂಡು ಬರ್ಬೇಕಾದ್ರೆ? ಎಲ್ಲೋದ ಅವನು ಏನೋ ಅರ್ಜೆಂಟಿನ ಕೆಲಸ ಇದೆ, ಹೋಗ್ಬೇಕು ಅಂತ ಹೇಳಿ ಹೋಗ್ಬಿಟ್ಟ ಅಣ್ಣ. ನೀನ್ ಬಸ್ಸಿಗೆ ಬಾ, ನಾನು ಬೇಗ ಹೋಗ್ಬೇಕು, ಏನೋ ಕೆಲಸ ಐತೆ ಅಂತ ಹೇಳಿ ಹೋಗ್ಬಿಟ್ಟ. ಹೌದಾ, ಸರಿ ಸರಿ ಆಯ್ತು, ಇರು ದುಡ್ಡು ಕೊಡ್ತೀನಿ. ತಗೊಳಮ್ಮ ಸೂಜಿ, ನಿಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ನಡೀತೈತಲ್ಲ. ಎಲ್ಲರೂ ಇದೇ ಬೇಕು, ಉಪ್ಪಿನಕಾಯಿ ಅಂತಾರೆ. ಬೇಗ ಖರ್ಚಾಗ್ಬಿಡುತ್ತೆ. ಮುಂದಿನ ವಾರ ಇನ್ನೂ ಜಾಸ್ತಿ ತಗೊಂಬ, ಒಂದು ಸ್ವಲ್ಪ ಹಂಗ ದೊಡ್ಡ ಬಾಕ್ಸ್ ತಗೊಂಬ. ಈಗ 5 ರೂಪಾಯಿ 10 ರೂಪಾಯಿ ಕೊಟ್ಟು ಹೋಗ್ತಿದ್ಯಾ ಅಲ್ವಾ, 20 ರೂಪಾಯಿದು 50 ರೂಪಾಯಿ ತಗೊಂಬ. ತುಂಬ ಜನ ಮದುವೆ ಫಂಕ್ಷನ್ಗಳಿಗೆಲ್ಲನ ಅಷ್ಟು ದೊಡ್ಡದು ಕೇಳ್ತಾ ಇದ್ದಾರೆ. ಎಲ್ಲ ನಿಮ್ಮ ಹತ್ರನೇ ಕಳ್ಸೋಕ್ಕಾಗಲ್ವಲ್ಲ, ಅಂಗಡಿಗೆ ಬರ್ತಾರೆ. ಅದಕ್ಕೆ ದೊಡ್ಡ ಬಾಕ್ಸಲ್ಲೂ ಮಾಡ್ಕೊಂಬ ಇನ್ಮೇಲೆ. ಹೌದಾ, ಸರಿ ಅಣ್ಣ, ಆಯ್ತು. ಮುಂದಿನ ಸಾರಿ ಬರ್ಬೇಕಾದ್ರೆ 50 ರೂಪಾಯಿ ಬಾಕ್ಸ್ ಮಾಡ್ಕೊಂಡ್ ಬರ್ತೀವಿ. ಇಷ್ಟ ದಿನ ಅಂತೂ ಜಾಸ್ತಿ ಯಾರು ಕೇಳ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಚಿಕ್ಕ ಪ್ಯಾಕೆಟ್ ಬಾಟ್ಲಿಗಳಿಗೆ ತರ್ತಿದ್ವಿ. ಇನ್ಮೇಲೆ 50 ರೂಪಾಯಿ ಇದನ್ನು ತರ್ತೀವಿ. ಸರಿ ತಗೊಳಮ್ಮ ದುಡ್ಡು. ಅಣ್ಣ ನನ್ನ ಬಗ್ಗೆನೂ ಸ್ವಲ್ಪ ಹೇಳೋಣ. ಅಯ್ಯೋ, ನಾನು ನೋಡು ನಿನ್ನ ಮರ್ತೇ ಬಿಟ್ಟಿದ್ದೀನಿ, ಹೇಳ್ತೀನಿ ನೋಡಮ್ಮ ಸೂಜಿ. ಇವ್ರ ಹೆಸರು ಏನಪ್ಪ? ನಿನ್ನ ಹೆಸರು ಹೇಳಲಿಲ್ಲ ಅಲ್ವೇ? ನನ್ನ ಹೆಸರು ಕಾಂತ ಅಂತ. ನಮಗೂ ಉಪ್ಪಿನಕಾಯಿ ಬೇಕಾಗಿತ್ತು. ಇವ್ರಿಗೂ ಉಪ್ಪಿನಕಾಯಿ ಬೇಕಂತೆ. ಏನೋ ಚಿಲ್ಲರೆ ಅಂಗಡಿ ಇಕ್ಕಿದಾರಂತೆ ಹಳ್ಳಿಲಿ. ನನಗೆ ಬಂದು ಕೇಳ್ತಾ ಇದ್ರು, ಉಪ್ಪಿನಕಾಯಿ ಯಾರು ಮಾಡೋದು, ಓನರ್ ಯಾರು, ಅಡ್ರೆಸ್ ಕೊಡ್ರಿ ಅಂತನ. ಈಗಿನ ಈ ಉಪ್ಪಿನಕಾಯಿ ಕೊಟ್ಟು ಹೋಗಿದ್ದಾರೆ, ದುಡ್ಡು ಇಸ್ಕೊಂಬಕ್ಕೆ ಬರ್ತಾರೆ, ಹೇಳ್ತೀನಿ ಇರಪ್ಪ ಅಂತ ಹೇಳಿ ಹೇಳ್ದೆ. ಇಲ್ಲೇ ನಿಂತ್ಕೊಂಡಿದ್ದಾರೆ, ನಾನು ಮರ್ತೇ ಬಿಟ್ಟಿದ್ದೆ ಇವ್ರನ್ನ. ಇವ್ರಿಗೂ ಉಪ್ಪಿನಕಾಯಿ ಬೇಕಂತೆ, ಅದೆಷ್ಟು ಬೇಕೋ ಕೇಳಿ ಇವ್ರಿಗೂ ಕೊಡಮ್ಮ. ಹೌದಾ, ಸರಿ ಆಯ್ತು, ಕೊಡ್ತೀವಿ ಹೇಳ್ರಿ. ಈಗ ಯಾವಾಗ ಬೇಕು ಉಪ್ಪಿನಕಾಯಿ ನಿಮ್ಗೆ? ಈಗಲೇ ಕೊಟ್ರೆ ಈಗಲೇ ಬೇಕು, ಇದ್ರೆ ಕೊಡ್ತೀರಾ? ಅಯ್ಯೋ, ಈಗಂದ್ರೆ ಈಗೆಲ್ಲ ತಂದಿದ್ದ ಟೌನಲ್ಲಿ ಎಲ್ಲ ಅಂಗಡಿಗಳಿಗೂ ಕೊಟ್ಟು ಬಂದ್ವಿ, ಆರ್ಡರ್ ಕೊಟ್ಟಿರೋರಿಗೆ. ಅಂದ್ರೆ ಅಲ್ಲಿ ನಮ್ಮ ಊರಲ್ಲೈತೆ ಉಪ್ಪಿನಕಾಯಿ, ಅಲ್ಲಿಗೆ ಬಂದಿದ್ರೆ ಕೊಡ್ತಿದ್ವಿ. ಏನು ಮಾಡ್ತೀರಾ ಈಗ? ನನ್ನ ಜೊತೆಗೆ ಬಂದರೆ ತಗೊಂಡೋಗ್ಬೋದು. ನಮ್ಮ ಮನೇಲೇನೆ ಅಲ್ಲಿ ಉಪ್ಪಿನಕಾಯಿ ಶೆಡ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಸ್ಟಾಕ್ ಇದೆ, ನಿಮಗೆ ಕೊಡ್ತೀವಿ ಬೇಕು ಅಂದರೆ.
ಅಂದರೆ ನೀವು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮಾಡಿದ್ದೀರಾ? ಫ್ಯಾಕ್ಟ್ರಿ ಅಂತ ಏನೂ ಇಲ್ಲ, ಅಷ್ಟೊಂದು ದೊಡ್ಡ ಇದೇನಲ್ಲ ನಮ್ದೇನು ವ್ಯಾಪಾರ. ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಂಡಿದೀವಿ, ಅದರಲ್ಲೇ ಎಲ್ಲ ಮಾಡೋದು, ಉಪ್ಪಿನಕಾಯಿ ಇದು ಮಾಡೋದು ಎಲ್ಲನ ಅಲ್ಲೇ ಮಾಡ್ತೀವಿ. ನಮ್ಮೂರಲ್ಲೇ ಇದೆ. ಈ ಬಂದರೆ ನೀವು ಅದೆಲ್ಲ ನೋಡ್ಕೊಂಬಂದು ಹಂಗೆ ಉಪ್ಪಿನಕಾಯಿನೂ ನೀವು ಅಂಗಡಿಗೆ ತೊಗೊಂಡೋಗಿ ವ್ಯಾಪಾರ ಮಾಡ್ಬೋದು. ಬನ್ನಿ ಹೋಗೋಣ, ನಮ್ಮೂರಿಗೆ ಕೊಟ್ಟು ಕಳಿಸ್ತೀನಿ, ಹಾಗೆ ನಿಮ್ಮೂರಿಗೆ ಹೋಗ್ಬೋದು ನೀವು. ಹೌದಾ, ಸರಿ ಆಯಿತು ಸುಜಿ ಅವರೇ, ಬರ್ತೀನಿ ನಡೀರಿ. ನಿಮ್ಮ ಉಪ್ಪಿನಕಾಯಿ ನಮ್ಮೂರಲ್ಲಿ ತುಂಬ ಜನ ಕೇಳ್ತಾರೆ ಸುಜಿ ಅವರೇ, ಟೌನಲ್ಲೂ ಅಷ್ಟೇ. ನಾನು ಎಲ್ಲ ಅಂಗಡಿಗೂ ಹೋಗ್ತೀನಲ್ಲ, ಎಲ್ಲಿ ನೋಡಿದ್ರು ಸುನೇತ್ರ ಉಪ್ಪಿನಕಾಯಿ ಅಂತ ಹೇಳಿ ತುಂಬ ಜನ ತಗೊಂಡೋಗ್ತಾ ಇದ್ದಾರೆ. ಯಾವ ಮದುವೆ ಏನಾದರೂ ಹಿಂಗೆ ಮನೆಗಳ ಕಮ್ಮದು ನಾಮಕರಣ ಅಂತ ಫಂಕ್ಷನ್ಗಳಿಗೆಲ್ಲನ ನಿಮ್ಮ ಉಪ್ಪಿನಕಾಯಿನೇ ಉಪಯೋಗಿಸ್ತಾರೆ ಜಾಸ್ತಿನಾ? ಹಾಂ, ಹೌದಾ? ನಾವೇ ಉಪ್ಪಿನಕಾಯಿ ಮಾಡೋದು. ಸರಿ ಆಯಿತು, ಬನ್ನಿ ಹೋಗೋಣ. ಇಲ್ಲಿ ಸ್ವಲ್ಪ ನಾನು ತರಕಾರಿ, ಆಮೇಲೆ ಇನ್ನೊಂದು ಸ್ವಲ್ಪ ಏನೋ ನಮ್ಮ ಮನೆಗೆ ಸಾಮಾನು ತಗೋಬೇಕು. ನಿಮಗೆ ಕಾಯಕ್ಕಾಗುತ್ತೋ ಇಲ್ವೋ? ಏನು ಮಾಡ್ತೀರಾ ನೀವು? ಸ್ವಲ್ಪ ಹೊತ್ತು ಕಾಯ್ತೀರಾ? ನಾನು ಅಲ್ಲಿ ಹೋಗಿ ಎಲ್ಲ ಒಂದು ಸ್ವಲ್ಪ ತರಕಾರಿಗೆಲ್ಲ ತಗೊಂಬರ್ಬೇಕು ನಮ್ಮ ಮನೆಗೆ. ತರಕಾರಿ ತಗೊಳಕ್ಕೆ ನಾನು ಬರ್ತೀನಿ, ಬರ್ರಿ. ಹಾಂ, ನಿಮ್ಮ ಜೊತೆಗೆ ನಾನು ಹೆಲ್ಪ್ ಮಾಡ್ತೀನಿ ತರಕಾರಿ ತಗೊಳಕ್ಕೆ. ನಮ್ಮ ಮನೆಗೂ ಸ್ವಲ್ಪ ತಗೋಬೇಕು, ಹಂಗೆ ನಮ್ಮ ಮನೆಗೂ ತಗೊಂಡಂಗಾಗುತ್ತೆ, ನಿಮ್ಮ ಮನೆಗೂ ತಗೊಂಡಂಗಾಗುತ್ತೆ. ನನಗೂ ಹೆಂಗೂ ತರಕಾರಿ ಎಲ್ಲನ ಆರ್ಸಕ್ಕೆಲ್ಲ ಸರಿಯಾಗಿ ಬರಲ್ಲ. ನಮ್ಮ ಅಮ್ಮ ಹೇಳಿ ಕಳಿಸಿದ್ದಾರೆ, ಚೆನ್ನಾಗಿರೋದು ಹಾಕ್ಸ್ಕೊಂಬಾರೋ ಗಂಡು ಮಕ್ಕಳು ಅಂತೇಳಿ. ಎಂತೆಂಥದ್ದು ಆಗ್ತಾರೆ ಅವ್ರು ತರಕಾರಿ ಮಾರೋರು. ಯಾರಾದರೂ ಹೆಣ್ಮಕ್ಳನ್ನ ಕೇಳಿ ನೋಡು ಹೆಂಗೆ ಯಾವ ಥರ ತಗೋಬೇಕು ಅಂತೇಳಿ, ಹೆಣ್ಮಕ್ಳು ಸಹಾಯ ತಗ ಅಂತ ಹೇಳಿದ್ರು ನಮ್ಮ ಅಮ್ಮಯ್ಯ. ನಾನು ಯಾರನ್ನೂ ಕೇಳೋದು ಅಂತ ಯೋಚನೆ ಮಾಡ್ಕೊಂಬಂದೆ. ಮೊದಲು ಉಪ್ಪಿನಕಾಯಿ ಅಡ್ರೆಸ್ ಯಾರ್ದು ಅಂತೇಳಿ ತಿಳ್ಕೊಂಡು ಹೋಗಿ, ಆಮೇಲೆ ಅಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟಲ್ಲ, ಸಂತಿಗೆ ಹೋಗ್ಬಿಟ್ಟು ತರಕಾರಿ ತಾಮನ ಅಂತ ಅನ್ಕೊಂಡೆ. ನೀವು ತರಕಾರಿ ತಾಂತೀನಿ ಅಂತ ಹೇಳ್ತಾ ಇದ್ದೀರಾ? ಹೆಂಗೋ ಬನ್ನಿ, ನಮಗೂ ಒಳ್ಳೆ ತರಕಾರಿನೇ ತೂಗಿಸ್ಕೊಡಿರಂತೆ. ನೀವು ಸಿಕ್ಕಿರೋದು ಒಂಥರ ಒಳ್ಳೇದೇ ಆಯಿತು, ನಮ್ಮನೆಗೂ ತರಕಾರಿ ತಗೊಂಡಂಗಾಗುತ್ತೆ. ಹೌದಾ? ಹೌದು. ಗಂಡು ಮಕ್ಳು ಹೋದ್ರೆ ಕೆಲವರು ತರಕಾರಿಯವರು ಸುಮ್ಮನೆ ತೂಗ್ ಹಾಕಿ ಕಳಿಸ್ಬಿಡ್ತಾರೆ. ಯಾಕೆಂದ್ರೆ ಗಂಡು ಮಕ್ಳು ಸರಿಯಾಗಿ ನೋಡಲ್ವಲ್ಲ, ಕೊಳ್ತಾ ಇದೆಯಾ, ಹುಳ ಆಗಿದೆಯಾ, ಅಥವಾ ಚೆನ್ನಾಗೈತಾ ಇಲ್ವಾ ಅಂತ ಹೇಳಿ ನೋಡಲ್ಲ, ಹಂಗೆ ಹಾಕ್ಸ್ಕೊಂಡು ಹೋಗ್ತಾರೆ ಗಂಡು ಮಕ್ಳು. ಅದು ಅಲ್ಲೇ ಚೌಕಾಸಿ ಮಾಡಲ್ವಲ್ಲ, ಅದಕ್ಕೆ ಆ ಥರ ಹೇಳ್ಕಾಸಿದ್ದಾರೆ ಅನ್ಸುತ್ತೆ ನಿಮ್ಮ ಅಮ್ಮಯ್ಯ. ಸರಿ, ನಾನಿದ್ದೀನಲ್ಲ, ನಾನು ತರಕಾರಿ ತಗೋಬೇಕು, ನಿಮಗೂ ತಕ್ಕೊಡ್ತೀನಿ, ಬರ್ರಿ ಹೋಗೋಣ. ಬರ್ರಿ ಇವ್ರೆ, ಕಾಂತವ್ರೆ, ಬರ್ರಿ ಇಲ್ಲೇ ತಗೊಳ್ಳೋಣ. ಇಲ್ಲೇ ಚೆನ್ನಾಗಿರುತ್ತೆ ಸೊಪ್ಪು ತರಕಾರಿ ಎಲ್ಲನ, ಇಲ್ಲಿ ಚೆನ್ನಾಗಿರುತ್ತೆ. ಬನ್ನಿ, ನಾವು ಯಾವಾಗ್ಲೂ ತರಕಾರಿ ತಾಮಕಂತ ಬಂದ್ರೆ ಇಲ್ಲೇ ತಗೊಂಡೋಗೋದು. ಓಹ್, ಹೌದಾ? ನನಗೆ ಗೊತ್ತಾಗಲ್ಲ. ನೀವೇ ಒಂದು ಸ್ವಲ್ಪ ತಕ್ಕೊಟ್ಬಿಡಿ ತರಕಾರಿನ. ಯಾವ್ದು ಬಲ್ತಿದೆ, ಯಾವ್ದು ಎಳೆಯೋದು, ಯಾವ್ದು ಚೆನ್ನಾಗಿದೆ ಅಂತಲೂ ಗೊತ್ತಾಗಲ್ಲ. ಒಂದ್ಸಲ ತಗೊಂಡು ಹೋಗಿದ್ದೆ, ನಮ್ಮ ಅಮ್ಮ ಅಂತೂ ಬೈದು ಬಿಟ್ಟಿದ್ರು, ಇಷ್ಟು ದೊಡ್ಡನಾಗಿದೆಯಾ ತರಕಾರಿ ಥರ ಗೊತ್ತಾಗಲ್ವಾ ಅಂತಾನೆ. ಹೌದಾ? ಸರಿ, ನಮ್ಮನೆಗೂ ತಗೋಬೇಕು. ನಿಮ್ಗೆ ಏನೇನು ಬೇಕು ಹೇಳಿ, ಎಲ್ಲ ತಗೊಂಡು ಕೊಡ್ತೀನಿ. ಎಷ್ಟೆಷ್ಟು ಬೇಕು ಅಂತ ನಾ ಹೇಳ್ಬಿಡ್ರಿ. ಅದು ಈರುಳ್ಳಿ 1 kg, ಬೆಳ್ಳುಳ್ಳಿ 1/4 kg, ಆಮೇಲೆ ಆಲೂಗೆಡ್ಡೆ ಅರ್ಧ kg, ಆಮೇಲೆ ಟೊಮೆಟೊ 1 kg, ಆಮೇಲೆ ಒಂದು ಸೊಪ್ಪು ತಗೊಂಬ ಅಂತ ಹೇಳಿದ್ದಾರೆ, ಕೊತ್ತಂಬರಿ ಸೊಪ್ಪು, ತಬಾಕ್ಸಿ ಸೊಪ್ಪು, ಅದು ಬಿಟ್ಟರೆ ಹಸಿಮೆಣ್ಸಿಕಾಯಿ, ಅದು ಬಿಟ್ಟರೆ ಇನ್ನೇನು ಬಟಾಣಿ ಏನೋ ಹೇಳಿದ್ರು. ಅದೆಲ್ಲ ಇಲ್ಲೇ ಸಿಗುತ್ತಾ? ಇಲ್ಲೇ ಸಿಗುತ್ತೆ, ಬನ್ನಿ. ಯಾವ್ದಾದ್ರು ಸಿಗುತ್ತಾ ಇಲ್ಲಿ ತಗೊಳ್ಳೋಣ. ಇನ್ನು ಆ ಕಡೆ ಬೇರೆ ಐತಲ್ಲ, ಅಲ್ಲೋಗಿ ತಗೋಣ. ಬರೀ ಬೇಗ. ಸೂಜಿಯವರೇ, ಸೊಪ್ಪ ಚೆನ್ನಾಗಿರೋದು ತಗೊಳ್ಳಿ. ನಾನು ಹೋದ್ಸಲ ತೊಗೊಂಡೋಗಿದ್ದು ಎಲ್ಲ ಕೊಳ್ತೋಗ್ಬಿಟ್ಟಿತ್ತು. ನಮ್ಮಮ್ಮ ಅಂತೂ ಬಿಸಾಕ್ಬಿಡ್ತು ಅದನ್ನ, ಯಾವುದೋ ದನಕ್ಕೆ ಆಗ್ಬಿಡ್ತು. ಅದಕ್ಕೆ ಈ ಸಲ ಚೆನ್ನಾಗಿ ನೋಡಿಕೊಂಡು ಒಳ್ಳೇದು ಆರಿಸ್ಕೊಂಬ ಅಂತ ಹೇಳಿದ್ದಾರೆ. ಸೊಪ್ಪ ಚೆನ್ನಾಗಿರೋದು ತಗೊಳ್ಳಿ. ನಾನಿದ್ದೀನಲ್ಲ, ನಾನೆಲ್ಲ ತಗೊಂಡು ಕೊಡ್ತೀನಿ, ಬನ್ನಿ. ನೀವೇನು ಯೋಚನೆ ಮಾಡಬೇಡಿ, ಚೆನ್ನಾಗಿರೋದೇನೆ ಆರಿಸ್ಕೊಡ್ತೀನಿ. ತಗೊಂಡು ಹೋಗೋಕ್ಕಾಗುತ್ತೆ, ಬನ್ನಿ. ಇವ್ರೇನೋ ಮಾಡ್ತಾ ಇದ್ರಪ್ಪ. ಅಣ್ಣ ಸೊಪ್ಪು ಹೆಂಗಣ್ಣ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.